ಒಂದೇನು ಹೇಳ್ಬೋದು ಅಂದರೆ ಅಜಿತ್ ಅವರೇ, ಯುದ್ಧದಲ್ಲಿ ಸೋತವರು ತಾವು ಸೋತಿದ್ದೀವಿ ಅಂತ ಒಪ್ಕೊಳ್ಳೋ ತನಕ ಆ್ಯಕ್ಚುಲಿ ಸೋತಿರಲ್ಲ. ಆದರೆ ಗೆದ್ದಿದ್ದೀವಿ ಅಂತ ಅಂದ್ಕೊಳ್ತಾರಲ್ಲ ಅವರು ನಾವು ಗೆದ್ದಿರಲ್ಲ. ಆದರೆ ಅವ್ರು ಬರಿಬೇಕಾದ್ರೆ ನಾವು ಗೆದ್ದುಬಿಟ್ವಿ ಅಂತ ಬರೀತಾರೆ. 1857ರಲ್ಲಿ ಅವ್ರು ಗೆದ್ದಿದ್ದಿದ್ರೆ ಅವರು ಭಾರತದ ಮೇಲೆ ಉಪ್ಪಿನ ಟ್ಯಾಕ್ಸ್ ಹಾಕೋದಾಗಲಿ, ಜನಗಳನ್ನು ಸದೆ ಬಡಿಯೋದಾಗಲಿ, ಅಥವಾ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ರಾಣಿಗೆ ಅಧಿಕಾರ ಹಸ್ತಾಂತರ ಎಲ್ಲವನ್ನು ಅವ್ರು ಮಾಡ್ತಿರ್ಲಿಲ್ಲ ಅಲ್ವಾ. ನ್ಯಾಚುರಲ್ ಆಗಿರ್ತಿದ್ರು. ಹೆದರಿದ್ರು ಅವರು, ತುಂಬ ಹೆದರಿದ್ರು. ಬ್ರಿಟಿಷ್ನವರು ಯಾವ ಪರಿ ಹೆದರಿದ್ರು ಅಂದರೆ, ವಾಪಸ್ ಅವಾಗಲೇ ನೀವು ನೆನಪಿಸಿದಂತೆ 1945ನಲ್ಲಿ 45ನೇ ಇಸ್ವಿಲಿ ಯಾವಾಗ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್ ಕಡೆ ಹೋಗಿ ಅಲ್ಲಿಂದ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಲಿಲ್ಲ. ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಇತ್ತು. ಇದೊಂದು ಕರೆಕ್ಷನ್ ನಾನು ಹೇಳಬೇಕು. ತುಂಬ ಜನ ಹೇಳಿದ್ರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸುಭಾಷ್ ಚಂದ್ರ ಬೋಸು ಹುಟ್ಟಾಕಿದ್ರು ಅಂತ. ಅವ್ರು ಹುಟ್ಟಾಕಲಿಲ್ಲ. ಇಂಡಿಯನ್ ನ್ಯಾಷನಲ್ ಆರ್ಮಿ ಪ್ರಾರಂಭದಲ್ಲಿತ್ತು. ಇಂಡಿಯನ್ ನ್ಯಾಷನಲ್ ಆರ್ಮಿಗಿಂತ ಮುಂಚೆ ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್ ಅಂತ ಇತ್ತು, ರಾಸ್ ಬಿಹಾರಿ ಬೋಸ್ ಮಾಡಿದ್ದು. ಇವರೇನು ಮಾಡಿದ್ರು ಅಂದರೆ ಅದಕ್ಕೆ ಒಂದು ಶೇಪ್ ಕೊಟ್ಟರು. ಶೇಪ್ ಕೊಡೋದು ಅಂದರೆ ಏನು? ಸುಮ್ಮನೆ ಯುದ್ಧ ಮಾಡೋದಲ್ಲಪ್ಪ. ಯುದ್ಧ ಮಾಡೋರು ನಾವು ಯಾರು? ಯುದ್ಧ ಮಾಡೋರು ನಾವು ಸೈನಿಕರಲ್ಲ, ನಾವೇ ಸರ್ಕಾರ. ಇಂಡಿಯನ್ ನ್ಯಾಷನಲ್ ಆರ್ಮಿಯ ಗೌರ್ಮೆಂಟ್ ಮಾಡಿದ್ರು, ಆಜಾದ್ ಹಿಂದ್ ಸರ್ಕಾರ. ಇದು ಒಂದು. ಆಮೇಲೆ ಸ್ಟೇಷನ್, ರೇಡಿಯೋ ಸ್ಟೇಷನ್ ಮಾಡಿದ್ರು, ಅದು ಮುಂಚೆ ಮಾಡಿರಲಿಲ್ಲ. ಆಮೇಲೆ ಕರೆನ್ಸಿ ಮಾಡಿದ್ರು. ಕರೆನ್ಸಿ ಮೇಲೆ ಸುಭಾಷ್ ಚಂದ್ರ ಬೋಸ್ ಫೋಟೋ ಇದೆ. ಕರೆನ್ಸಿ ಮಾಡಿದ್ರು. ಆಮೇಲೆ ಅವರ ಒಂದು ಸಾರ್ವಭೌಮತ್ವವನ್ನು, ಅಂದರೆ ಸರ್ಕಾರದ ಒಂದು ಅಸ್ತಿತ್ವವನ್ನು 11 ದೇಶಗಳು ಒಪ್ಕೊಂಡು ರೆಕಗ್ನೈಸ್ ಮಾಡಿದ್ವು. ನಾವೇನೋ ಡಿಕ್ಲೇರ್ ಮಾಡ್ಕೋಬೋದು, ಬೇರೆ ದೇಶ ರೆಕಗ್ನೈಸ್ ಮಾಡಬೇಕಲ್ವಾ. ಆ ರೀತಿ. ಮತ್ತು ಕರೆನ್ಸಿ ಮಾಡಿದ್ರು. ಆಜಾದ್ ಹಿಂದ್ ಸರ್ಕಾರದ್ದು ಬ್ಯಾಂಕಿಂಗ್ ಮಾಡಿದ್ರು, ಬ್ಯಾಂಕಿಂಗ್ ತನಕ ಮಾಡಿದ್ರು. ಮತ್ತು ಆಜಾದ್ ಹಿಂದ್ ಬಾಲಕ್ ಸೈನ್ಯ ಅಂತ ಮಾಡಿ ಆ ಬಾಲಕರಿಗೆ ಯುದ್ಧವಿಲ್ಲದ ಸಮಯದಲ್ಲಿ ಪಾಠ ಮಾಡಿ ಅವರಿಗೆ ಒಂದು ಟ್ರೈನಿಂಗ್ ಕೊಡಬೇಕಲ್ಲ. ಚಿಕ್ಕ ಹುಡುಗರಿಗೆ ಮಿಲಿಟ್ರಿ ಟ್ರೈನಿಂಗು ಕೊಡಬೇಕು, ನಾರ್ಮಲ್ ಟ್ರೈನಿಂಗು ಕೊಡಬೇಕು. ಈ ಕೆಲಸ ಎಲ್ಲ ಮಾಡಿದ್ರಿಂದ ದೇರ್ ಇಸ್ ಎ ಕ್ವಾಲಿಟೇಟಿವ್ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಝಾನ್ಸಿ ರಾಣಿ ಟೈಮ್ನಲ್ಲಿ ಆಯಿತು ಮತ್ತು ಇವ್ರ ಕಾಲದಲ್ಲಾದಾಗ ಅವರು ಹೋರಾಟ ಮಾಡ್ತಾಯಿದ್ರು. ಇವರು ಹೋರಾಟವನ್ನು ಮಾಡಿ ಗೆಲ್ತೀವಿ ಅಂತ ಗ್ಯಾರಂಟಿ. ಗೆದ್ದ ಮೇಲೆ ನಮ್ಮ ಸರ್ಕಾರ ಬಂದ ತಕ್ಷಣ ಕರೆನ್ಸಿ ಏನು, ಪಾಲಿಸಿ ಏನು ನಮ್ಮದು? ಅವ್ರದ್ದು ಕೃಷಿ ಪಾಲಿಸಿ ಇದೆ, ಕೈಗಾರಿಕೆ ಪಾಲಿಸಿ ಇದೆ. ಮತ್ತು ಬಹಳ ನಮಗೆ ಹೆಮ್ಮೆ ಪಡಬೇಕು ಈ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಅವರ ಫೈನಾನ್ಸ್ ಮಿನಿಸ್ಟರು ಕರ್ನಾಟಕದವರು, ಅಟ್ಟಾವರ ಯಲ್ಲಪ್ಪ, ನಮ್ಮ ಮಂಗಳೂರಿನವರು ಅಟ್ಟಾವರ ಯಲ್ಲಪ್ಪ. ಆ ಟ್ರೆಜರಿ ಕೇಸ್ನಲ್ಲಿ ಆಜಾದ್ ಹಿಂದ್ ಸರ್ಕಾರದಲ್ಲಿ ಅವರು ಮಿಸ್ಟೀರಿಯಸ್ ಆಗಿ ಮಿಸ್ ಆಗ್ಬಿಟ್ರು. ಅಂದರೆ ನಮ್ಮ ಕರ್ನಾಟಕದವ್ರು ಕೇವಲ ಚರಕಾನೆ ನೂಲ್ತಾ ಇದ್ರು, ಕ್ರಾಂತಿಕಾರಿ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ ಅಂತ ಇವರೇನು ಚಿತ್ರಣ ಕೊಡ್ತಾರಲ್ಲ, ಇದೂ ಒಂದು ಉದ್ದೇಶಪೂರಿತವೇ ಇರ್ಬೋದೇನೋ ಗೊತ್ತಿಲ್ಲ. ಇನ್ನಷ್ಟು ರಿಸರ್ಚ್ ಮಾಡಬೇಕು. ಯಾಕೆಂದ್ರೆ ನಾನು ಪೊಲಿಟಿಕ್ಸ್ನವರಾದರೆ ಸುಮ್ಮನೆ ಏನು ಬೇಕಾದ್ರೆ ಹೇಳ್ಬೋದು, ರಿಸರ್ಚ್ ಅವರು ದಾಖಲೆ ಇಲ್ಲದೆ ಹೇಳೋಕ್ಕಲ್ಲ. ಅಟ್ಟಾವರ ಯಲ್ಲಪ್ಪ ಕ್ರಾಂತಿಕಾರಿ ಅವರು, ಆ್ಯಕ್ಚುಲಿ ಕನ್ನಡದವರು. ಅವರು ಅವರ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿದ್ದರು ಅವರು. ಮತ್ತು ನೇತಾಜಿಯವರು ಎಲ್ಲ ಆರ್ಥಿಕ ಸಲಹೆಗಳನ್ನು ಇವರಿಂದನೇ ತಗೊಳ್ತಾ ಇದ್ದಿದ್ದು. ಈ ಥರ ತುಂಬ ಚಿಟ್ಟಿರುವಂಥ ವಿಷಯಗಳು ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.